ಮುಂದಡ್ರಿ ಇಲ್ಲ ವಾರಿಗಳಾಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ಶ್ರೀ ಶಿವಣ್ಣ ಗುಡ್ಡಾಪುರವರು ನೆರವೇರಿಸಿಕೊಡ್ಬೇಕಂತ ಹೇಳಿ ಅವರನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. ನಮ್ಮ ಗ್ರಾಮದವ್ರ ಯುವಕ ನಿಮಗೆಲ್ಲ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಬರೀ ಎಲ್ಲ ಮುಂದೆ ಬರೀ. ಶ್ರೀಗಳಿಗೆ ಸತ್ಕಾರಿಸಲು ದಯವಿಟ್ಟು ಸ್ವಲ್ಪ ಅವರಿಗೆ ಕೂಡ ಭಾರತಕ್ಕೆ ಅಭಿಮಾನ ಹೆಚ್ಚಾ ಇದೆ. ಸ್ವಲ್ಪ ಸರ್ಕಾರ ಮಾಡಬೇಕು. ಭಾರತ್ ಮಾತಾಕ್ಕೆ ಲಕ್ಷ್ಮಣನ ಸೌಜರಿಗೆ ಬೋಸರಾಜು ಸಣ್ಣ ನೀರಾವರಿ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸೌಜಿ ಅವರು ಪರಸ್ಪರ ಜೋರಾಗಿ ಕರ್ಕೊಳ್ಳಿ. ಯಾಕಂದ್ರೆ ನಮ್ಮ ಬಾರಿಗೆ ಒಂದು ದೀಪವನ್ನು ಹಚ್ಚಿದ್ದಾರೆ. ರೈತರ ಬಾಳಲ್ಲಿ ನೀರನ್ನು ಹರಿಸೋದ್ರ ಮುಖಾಂತರವಾಗಿ ಪ್ರತಿಯೊಂದು ಕುಟುಂಬವನ್ನ ನಂದ ದೀಪವನ್ನಾಗಿ ಮಾಡಿದ್ದಾರೆ. ಅಂತ ಒಂದು ಶುಭ ಗಳಿಗೆಯಲ್ಲಿ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಅಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹೆಮ್ಮೆ ಒಂದು ಸಸಿ ಬೆಳೆದ್ರೆ ಅದು ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ನೆರಳನ್ನ ಹಚ್ಚಸರನ್ನು ನೀಡುತ್ತದೆ. ಅಂತಕ್ಕಂಥದ್ದನ್ನ ಇವತ್ತು ಬಹಳ ಅಭಿಮಾನದಿಂದ ಮಾತನ್ನ ಹೇಳ್ತೀವಿ. ಅವ್ರಿಗೆ ನೆನಪಿರಲಿಲ್ಲ. ಅವ್ರಿಗೆ ನಾನು ಬರುವಂತ ಸಂದರ್ಭದಲ್ಲಿ ಆ ವಿಷಯವನ್ನು ನೆನಪಿಸಿದಾಗ ಅವರಿಗೆ ಒಂಥರ ಅವಾಗ ಆಶ್ಚರ್ಯ ಆಯ್ತು. ನೋಡ್ರಿ, ಅದಕ್ಕೆ ಹೇಳಿದೆ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತ ಸಂಬಂಧ ವಯ್ಯ ಅಂತ. ಎಲ್ಲಿ ರಾಯಚೂರ, ಎಲ್ಲಿ ಬೆಳಗಾವ, ಯಾವ ಪಕ್ಷ ಇನ್ನೊಂದು ಪಕ್ಷ. ಆದ್ರೆ ಸಾರ್ವಜನಿಕರಿಗೆ, ಜನರಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಹೃದಯವಂತಿಕೆ ಇರ್ತಕ್ಕಂಥವರು ಬೆರಳು ಮೇಲೆ ಅನಿಸ್ತಕ್ಕಂಥ ಜನರಲ್ಲಿ ಅದರಲ್ಲಿ ನಮ್ಮ ಬೋಸರಾಜ್ ಅವರೊಬ್ಬರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ರಾಜಕೀಯ ದಿನಮಾನಗಳ ಕಳೆದು ನಾನು ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಅವರ ಜಿಲ್ಲೆಗೆ ನಾನು ಮಂತ್ರಿಯಾಗಿ ಹೋಗುವಂತಹ ಸಂದರ್ಭ ಬಂತು. ಅವರು ಕಾಂಗ್ರೆಸ್, ನಾನು ಬಿಜೆಪಿ. ಆದ್ರೆ ಯಾವತ್ತು ನಾನು ರಾಯಚೂರಿಗೆ ಹೋಗ್ತಿದ್ದಲ್ಲ, ಅವತ್ತಿನ ದಿವಸ ನನ್ನ ಕುಟುಂಬದ ಒಬ್ಬ ಸದಸ್ಯ ನನ್ನ ಮನೆಗೆ ಬಂದಿದ್ದಾನು ಅಂತಕ್ಕಂಥ ಒಂದು ಅತ್ಯಂತ ಗೌರವದಿಂದ ನಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅದು ಬೋಸರಾಜ್ ಅವರು ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಈ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ಬಹುಶಃ ನೀರು ಕುಡಿದ್ರಲ್ಲಿ ಅವ್ರಿಗೆ ಏನೋ ಒಂದು ಭಗವಂತ ಅವ್ರಿಗೆ ಒಂದು ಶಕ್ತಿ ಕೊಟ್ಟಿದೆ. ಅವತ್ತು ಕುಡಿ ನೀರಿಗೆ ನನಗೆ ಸಹಾಯ ಮಾಡಿದೆ. ಹಿಂದಿನ ಸರ್ಕಾರದಲ್ಲಿ ಇದಕ್ಕೆ ಯೋಜನೆ ಮಂಜೂರಾತಿ ಪಡ್ಕೊಂಡೆ. ಸರ್ಕಾರ ಬದಲಾಯಿತು, ನಾನು ಬದಲಾದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಶಾಸಕರ ಇವತ್ತು ಆ ಯೋಜನೆಯನ್ನ ಪೂರ್ಣ ಮಾಡಲಿಕ್ಕೆ ಮತ್ತೆ ನನಗೆ ಬೋಸರಾಜ್ ಅವರನ್ನೇ ಬೇಕಾಯಿತು ಅಂತಕ್ಕಂಥದ್ದನ್ನ ಸುಮಾರು 140 ಕೋಟಿ ರೂಪಾಯಿ ಮೊದಲಿನ ಸರ್ಕಾರದಲ್ಲಿ ಮಂಜೂರಾಯಿತು. ಅಡಿಗಲ್ಲಾಯ್ತು, ಕಾರ್ಯ ಪ್ರಾರಂಭ ಆಯಿತು, ಹಣ ಮಾತ್ರ ಬರಲಿಲ್ಲ. ಯಾವತ್ತು ಬೋಸರಾಜ್ ಅವರು ಸಣ್ಣ ನೀರಾವರಿ ಇಲಾಖೆ ಮಂತ್ರಿಗಳಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಹಣ ಬಿಡುಗಡೆ ಮಾಡಿ ಈ ಯೋಜನೆಯನ್ನ ಪೂರ್ಣ ಮಾಡಲಿಕ್ಕೆ ಇವತ್ತು ಪ್ರಮುಖ ಕಾರಣೀಕರ್ತರು ಯಾರಂದ್ರೆ ನಮ್ಮ ನೀರಾವರಿ ಸಚಿವರಾಗಿರ್ತಕ್ಕಂಥ ಹಿರಿಯ ಸೋದರರು